ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೀತಾರೆ ನಿಮಗೆ ಬಂದ್ಬಿಟ್ಟು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಮ್ಮ ಒಂದು ಎಕ್ಸಾಮ್ 2 ಬಂದ್ಬಿಟ್ಟು ನಿಮಗೆ ಇನ್ನೊಂದು 4-5 ಡೇಸಲ್ಲಿ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2 ಅನ್ನೋದು ಮುಗಿಯುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಕೊಡ್ತಾರೆ ಮತ್ತು ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತೀರಾ. ಮತ್ತು ರಿಪೀಟರ್ಸ್ ಆಗಿರ್ಬೋದು ಮತ್ತು ಫ್ರೆಷರ್ಸ್ ಆಗಿರ್ಬೋದು ಮತ್ತು ಯಾರೆಲ್ಲ ಎಕ್ಸಾಮ್ನ ಕಟ್ಟಿ ಬರೀತಾ ಇರ್ತೀರಾ ಪ್ರೈವೇಟ್ ವಿದ್ಯಾರ್ಥಿಗಳು ಯಾರೇ ಆಗಿರ್ಬೋದು, ನಿಮಗೆ ಬಂದ್ಬಿಟ್ಟು ಈ ಒಂದು ಕುತೂಹಲ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ರಿಸಲ್ಟು ಎಕ್ಸ್ಪೆಕ್ಟ್ ಡೇಟ್ ಯಾವಾಗ ಎಕ್ಸ್ಪೆಕ್ಟ್ನ ಮಾಡ್ಬೋದು ಮತ್ತು ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಯಾವ ಒಂದು ಡೇಟಲ್ಲಿ ನಿಮಗೆ ಸ್ಟಾರ್ಟ್ ಮಾಡಿ ಎಷ್ಟು ದಿನದಲ್ಲಿ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಎಲ್ಲ ಮುಗಿಸ್ಬಿಟ್ಟು ನಿಮಗೆ ಬೇಗ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಎಕ್ಸಾಮ್ 2 ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2 ಬಂದ್ಬಿಟ್ಟು ನಿಮಗೆ 30ನೇ ತಾರೀಕಿಂದ ಬಂದ್ಬಿಟ್ಟು 13ನೇ ತಾರೀಕು ಅಂತಿದೆ. ಇವತ್ತು ಬಂದ್ಬಿಟ್ಟು ನಿಮಗೆ 7ನೇ ತಾರೀಕಾಗಿರುತ್ತೆ. ನಿಮಗೆ ಇನ್ನೊಂದು 6 ಡೇಸಲ್ಲಿ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2 ಅನ್ನೋದು ಮುಗಿಯುತ್ತೆ. ನಿಮಗೆ ವ್ಯಾಲ್ಯೂಯೇಷನ್ ಬಗ್ಗೆ ಹೇಳೋದಾದರೆ ನಿಮಗೆ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ ಬೇಗನೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ 13ಕ್ಕೆ ಬಂದ್ಬಿಟ್ಟು ನಿಮಗೆ ಏನು ಎಕ್ಸಾಮ್ 2ನ ಮುಗೀತದೆ, 13ಕ್ಕೆ ನಿಮಗೆ ಎಕ್ಸಾಮ್ ಅನ್ನೋದು ಮುಗೀತು ಅಂದರೆ ನಿಮಗೆ 15ರಿಂದ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ 2 ಯಾರೆಲ್ಲ ಬರೀತಾ ಇದ್ದೀರಾ ವಿದ್ಯಾರ್ಥಿಗಳು, ನಿಮಗೆ ಬಂದ್ಬಿಟ್ಟು ಇಂಪ್ರೂವ್ಮೆಂಟ್ಗೂ ಕೂಡ ಎಕ್ಸಾಮ್ನ ಬರೀತಾ ಇದ್ದೀರಾ, ನಿಮಗೆ ಬಂದ್ಬಿಟ್ಟು 15ನೇ ತಾರೀಕಿಂದ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಒಂದು ಸ್ಟಾರ್ಟ್ ಆಗುತ್ತೆ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು ಒಂದು 2-3 ಡೇಸಲ್ಲಿ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಒಂದು ಮುಗಿಸ್ತಾರೆ. ಅದು ಮ್ಯಾಕ್ಸಿಮಮ್ ಅಂದರೆ ಬಂದ್ಬಿಟ್ಟು ನಿಮಗೆ 4-5 ಡೇಸ್ ಆಗುತ್ತೆ, 2-3 ಡೇಸ್ ಕೂಡ ಆಗ್ಬೋದು. ಯಾಕಪ್ಪ ಅಂದರೆ ಎಕ್ಸಾಮ್ ಒಂದರಲ್ಲಿ ಬಂದ್ಬಿಟ್ಟು ಸುಮಾರು ಜನ ವಿದ್ಯಾರ್ಥಿಗಳು ಅಂದರೆ 8 ಲಕ್ಷ ಮತ್ತು 7 ಲಕ್ಷ ಇಂಥ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎಕ್ಸಾಮ್ ಒಂದರಲ್ಲಿ ಬರೀತಾರೆ. ಅದೇ ಅಂದರೆ ಜಾಸ್ತಿ ಜನ ಇದ್ರಲ್ವ, ಅದಕ್ಕೋಸ್ಕರ ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ಕಮ್ಮಿ ಜನ ಇರ್ತಾರೆ. ಅಂದರೆ ಒಂದು 1 ಲಕ್ಷ 2 ಲಕ್ಷ ಜನ ಸುಮಾರು ಜನ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ, ಸುಮಾರು ಜನ ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ, ಕಮ್ಮಿ ಜನ ಎಕ್ಸಾಮ್ 2ನ ಕಟ್ಟಿ ಬರೀತಾ ಇರ್ತಾರೆ. ಅದಕ್ಕೋಸ್ಕರ ಬಂದ್ಬಿಟ್ಟು ನಿಮಗೆ ಬೇಗ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ 15ನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ನಿಮಗೆ ವ್ಯಾಲ್ಯೂಯೇಷನ್ ಅನ್ನು ಬೇಗ ಮುಗಿಸಿ ನಿಮಗೆ 20 ಒಳಗೆ ಅಂದರೆ ನಿಮಗೆ ಇದೇ ತಿಂಗಳು 20 ಒಳಗೆ ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ನೀವೇನು ಎಕ್ಸಾಮ್ 2ನ ಬರೆದಿದ್ದೀರಾ ನಿಮಗೆ ಬಂದ್ಬಿಟ್ಟು ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಕೊಡ್ತಾರೆ. ನಿಮ್ಮ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿದ್ದರೆ ನಮ್ಮ ಒಂದು ರಿಸಲ್ಟ್ನ ಎಲ್ಲಿ ನೋಡ್ಬೋದು, ಅದೇ ವೆಬ್ಸೈಟಲ್ಲಿ ನೋಡಬೇಕಾ ಇಲ್ಲ ಬೇರೆ ಒಂದು ವೆಬ್ಸೈಟಲ್ಲಿ ನೋಡಬೇಕಂತ ನೀವು ಕೇಳೋದಾದರೆ ನಿಮಗೆ ಬಂದ್ಬಿಟ್ಟು ನೀವು ಎಕ್ಸಾಮ್ ಒಂದರಲ್ಲಿ ಬಂದ್ಬಿಟ್ಟು ಯಾವ ಒಂದು ವೆಬ್ಸೈಟಲ್ಲಿ ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡಿದರೆ ಅದೇ ಒಂದು ವೆಬ್ಸೈಟಲ್ಲಿ ಬಂದ್ಬಿಟ್ಟು KERResult.nic ಅದೇ ಒಂದು ವೆಬ್ಸೈಟಲ್ಲಿ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ ಆಗುತ್ತೆ. ಅಲ್ಲಿ ಹೋಗಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಏನಿದೆ, ರಿಜಿಸ್ಟರ್ ನಂಬರ್ನ ಹಾಕ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಕಾಂಬಿನೇಷನ್ ಇದೆ, ಕಾಂಬಿನೇಷನ್ನ ಆ್ಯಡ್ ಮಾಡಿಬಿಟ್ಟು ನೀವು ಸಬ್ಮಿಟ್ನ ಮಾಡಿದ್ರೆ ನಿಮಗೆ ಎಕ್ಸಾಮ್ 2 ಅನ್ನೋದು ರಿಸಲ್ಟ್ ಅನ್ನೋದು ಶೋ ಆಗುತ್ತೆ. ಇಂಪ್ರೂವ್ಮೆಂಟ್ಗೆ ನೀವು ಎಕ್ಸಾಮ್ನ ಬರೀತೈತೆ ಅಂದರೆ ಎಕ್ಸಾಮ್ ಒಂದರಲ್ಲಿ ಕಮ್ಮಿ ಬಂದಿತ್ತು ಅಂದರೆ ಎಕ್ಸಾಮ್ 2 ಅಲ್ಲಿ ಜಾಸ್ತಿ ಬಂದಿದೆ ಅಂದರೆ ನಿಮಗೆ ಅಲ್ಲಿ ಶೋ ಆಗುತ್ತೆ. ಯಾವುದಪ್ಪ ಕನ್ಸಿಡರ್ ಮಾಡ್ತಾರಪ್ಪ ಅಂದರೆ ಎಕ್ಸಾಮ್ ಒಂದರಲ್ಲಿ ಬಂದ್ಬಿಟ್ಟು ನಿಮಗೆ 300 ಏನಾರು ತೆಗ್ದಿತ್ತು ಅಂದ್ಕೊಳ್ಳಿ, 300 ಏನೋ ತೆಗ್ದಿರ್ತೀರ, ಇನ್ನು ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ನಿಮಗೆ 309 ಬಂದಿರುತ್ತೆ ಅಂದರೆ ನಿಮಗೆ ಎಕ್ಸಾಮ್ 2 ಅಲ್ಲಿ ಜಾಸ್ತಿ ಬಂದಿರುತ್ತಲ್ಲ, ಅದನ್ನು ಕನ್ಸಿಡರ್ ಮಾಡ್ತಾರೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಕಮ್ಮಿ ಬಂತು ಅಂದರೆ 298 ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ನಮಗೆ ಕಮ್ಮಿ ಬಂದರೆ 298 ಅಂದರೆ ನಿಮಗೆ ಎಕ್ಸಾಮ್ ಒಂದರಲ್ಲಿ ಬಂದ್ಬಿಟ್ಟು ಜಾಸ್ತಿ ಬಂದಿರುತ್ತೆ ಅಲ್ವಾ, 300ನ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಆ್ಯಡ್ ಮಾಡ್ತಾರೆ. ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ನಿಮಗೆ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. 20 ಅಥವಾ ಇಲ್ಲ ಅಂದರೆ ನಿಮಗೆ 21, 22, 23 ಈ ಒಂದು ಡೇಟಲ್ಲಿ ಬಂದ್ಬಿಟ್ಟು ನಿಮಗೆ ಕನ್ಫರ್ಮ್ ಬಂದ್ಬಿಟ್ಟು ನಿಮಗೆ 23 ಒಳಗೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ಇದಿಷ್ಟು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ರಿಸಲ್ಟ್ ಬಗ್ಗೆ ಮಾಹಿತಿ. ಏನೇ ಒಂದು ಡೌಟ್ ಇತ್ತು ಅಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಯಾರೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೀತೀರಾ, ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಮತ್ತು ರಿಪೀಟರ್ಸು, ಫ್ರೆಶರ್ಸ್ ವಿದ್ಯಾರ್ಥಿಗಳು ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ನಿಮಗೆ ಬಂದ್ಬಿಟ್ಟು ಸಪ್ರೇಟಾಗಿ ಒಂದೊಂದು ವಿಡಿಯೋನ ಮಾಡಿದ್ದೀನಿ. ನಿಮಗೆ ಎಕ್ಸಾಮ್ 2 ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ ನಾನು ಸಪ್ರೇಟಾಗಿ ಅಂದರೆ ಪ್ರೈವೇಟ್ ಸ್ಟೂಡೆಂಟ್ಗೆ ಬಂದ್ಬಿಟ್ಟು ಒಂದು ವಿಡಿಯೋ, ಮತ್ತು ಯಾರೆಲ್ಲ ರಿಪೀಟರ್ಸ್ ಇದ್ದೀರಾ ರಿಪೀಟರ್ಸ್ಗೆ ಬಂದ್ಬಿಟ್ಟು ಒಂದು ವಿಡಿಯೋ, ಮತ್ತು ಫ್ರೆಶರ್ಸ್ ಬಂದ್ಬಿಟ್ಟು ಒಂದೊಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಚಾನಲಲ್ಲಿ ಕೂಡ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಎಕ್ಸಾಮ್ 2 ಗ್ರೇಸ್ ಮಾರ್ಕ್ಸ್ ಇರುತ್ತೆ ಇಲ್ವ ಅಂತ ತುಂಬ ಜನ ಕೇಳ್ತಿದ್ದೀರಾ. ಎಕ್ಸಾಮ್ 2 ಗ್ರೇಸ್ ಮಾರ್ಕ್ಸ್ ಬಗ್ಗೆ ಆ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಚಾನಲಲ್ಲಿ ಇರುತ್ತೆ, ಮತ್ತು ಪ್ರೀವಿಯಸ್ ವಿಡಿಯೋ ಕೂಡ ಇರುತ್ತೆ, ಹೋಗಿ ಚೆಕ್ ಮಾಡಿ. ಏನೇ ಒಂದು ಡೌಟ್ ಇತ್ತು ಅಂದರೆ ಆಗಲೇ ಹೇಳ್ದಂಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಎಕ್ಸಾಮ್ 2 ರಿಸಲ್ಟ್ ಬಗ್ಗೆ ಗೊತ್ತಾಗುತ್ತೆ. ಸೊ ನಿಮಗೆ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದು 3-4 ಡೇಸಲ್ಲಿ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಎಲ್ಲ ಮುಗಿದ್ಬಿಟ್ಟು ನಿಮಗೆ ಬೇಗ ಬಂದ್ಬಿಟ್ಟು 23 ಒಳಗೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ಸೊ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.